ಪವರ್ ಫೈಟ್ನ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಮಾತಾಡ್ತಾ ಇದ್ದದನ್ನು ನೀವು ಗಮನಿಸಿದ್ರಿ. ನಮ್ಮಲ್ಲಿ ಯಾವುದೇ ರೀತಿಯ ಬಣ ಇಲ್ಲ, ಹೈಕಮಾಂಡ್ ಬಣ ಇರೋದು ಒಂದೇ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನಮ್ಮಿಬ್ಬರ ಮಧ್ಯೆ ಯಾವುದೇ ರೀತಿಯ ಗೊಂದಲವೂ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಗಾಂಧಿಯವರು ಪ್ರಧಾನಮಂತ್ರಿ ಮಾಡೋದು ಇದೇ ಗುರಿ, ಇಷ್ಟು ಗುರಿಯಲ್ಲಿ ನಾವೆಲ್ಲ ಕೆಲಸ ಮಾಡ್ತೀವಿ. ಸರ್, ಇವತ್ತು ಎಐಸಿಸಿ ಅಧ್ಯಕ್ಷರು ರಾಜ್ಯಕ್ಕೆ ಬರ್ತಾ ಇದ್ದಾರೆ ಸರ್, ಮತ್ತೆ ಭೇಟಿ ಮಾಡ್ತೀರಾ ಸರ್? ಮದುವೆನೂ ಬರ್ಬೋದೇನೆ ಅವರು, ಅವ್ರೂರು, ಅವ್ರ ಮನೆ, ಅವರ ಸಂಸಾರ, ಅವ್ರ ಮಕ್ಕಳು, ಅವರ ಕರ್ಮಭೂಮಿ, ಅವರ ಪುಣ್ಯಭೂಮಿ ಎಲ್ಲ ಇದೆ. ಅವ್ರ ಸ್ನೇಹಿತರು ಎಲ್ಲ ಇದ್ದಾರೆ, ಅವ್ರು ಬರ್ತಾ ಇರ್ತಾರೆ, ತಪ್ಪೇನಿದೆ? I don't want to speak anything in media. Whatever is there, in the four walls, we will discuss party issues. I will not discuss any political issues in the media. I think there is no other discussion, only to keep the party, our flag high, to keep this constitution very high, to protect the constitution. But sir, the set of MLAs are upset because they are waiting to see you as the CM. So they say that the AICC ಹುಡುಗಿ ಬಣ ರಾಜಕೀಯ ಇದೆ ಎಂಬ ಚರ್ಚೆ ಆಗ್ತಾ ಇದೆ ಸರ್. ಈಗ ಸಿಎಂ ಬಣ, ಡಿಸಿಎಂ ಬಣ, ತಟಸ್ಥ ಬಣ. ನಂದು ಯಾವುದು ಬಣ ಇಲ್ಲ, ನಂದು ಯಾವ ಬಣನೂ ಇಲ್ಲ. ನನ್ನ ಬಣ ಒಂದು ಬಣ ಇದೆ, ಅದು ಕಾಂಗ್ರೆಸ್ ಬಣ. ನನ್ನ ನಂಬರು 140. ಸರ್, ಡೆಲ್ಲಿಗೇನಾದ್ರೂ ಹೋಗ್ತೀರಾ? ಏನು ಶನಿವಾರ ಬುಲಾವ್ ಕೊಟ್ಟಿದ್ದಾರೆ ಹೈಕಮಾಂಡ್ ಅಂತ ಹೇಳ್ತಿದ್ದಾರೆ. ಅಲ್ಲಿಗೆ ಹೋದಾಗ ಡೆಲ್ಲಿಲಿ ಕಾಣಿಸ್ಕೊತೀನಿ. Sir, large number of MLAs are saying that you should take charge as CM. What is your clarification to that, sir? There is a large number of MLAs, sir. There is a news that you got a good news from Delhi yesterday evening. ಸರ್, ಡೆಲ್ಲಿಗೆ ಹೋಗಿ ಶಾಸಕರು ವಾಪಸ್ ಆಗಿದ್ದಾರೆ ಸರ್ ನಿನ್ನೆ. ಉದಯ್ ಬಾಲಕೃಷ್ಣ ನೋಡಪ್ಪ, ಎಲ್ಲರೂ ಮಂತ್ರಿ ಆಗ್ಬೇಕು ಅಂತ ಇದ್ದಾರೆ. ಮುಖ್ಯಮಂತ್ರಿ ಶಪಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ, ಎಲ್ಲರೂ ಮಂತ್ರಿ ಆಗಬೇಕು, ತಪ್ಪೇನಿದೆ? ನಡೀರಪ್ಪ. ಕಾಂಗ್ರೆಸ್ ಪಾರ್ಟಿ ವಿಲ್ ವಿನ್ ಬ್ಯಾಕ್ ಇನ್ 28 and 29. ನಡೀರಿ. Sir, will you be the chief minister again, sir? The question remains same because your large group of MLAs are seeking that. They want to see you as a CM. No one want. They all want Congress party to come to power. But they want you to see as a CM, sir. ಬಣ ರಾಜಕೀಯ ಇದೆ ಎಂಬ ಚರ್ಚೆ ಆಗ್ತಾ ಇದೆ ಸರ್. ಈಗ ಸಿಎಂ ಬಣ, ಡಿಸಿಎಂ ಬಣ, ತಟಸ್ಥ ಬಣ. ನಂದು ಯಾವುದು ಬಣ ಇಲ್ಲ, ನಂದು ಯಾವ ಬಣನೂ ಇಲ್ಲ. ನನ್ನ ಬಣ ಒಂದು ಬಣ ಇದೆ, ಅದು ಕಾಂಗ್ರೆಸ್ ಬಣ. ನನ್ನ ನಂಬರು 140. ಸರ್, ಡೆಲ್ಲಿಗೇನಾದ್ರೂ ಹೋಗ್ತೀರಾ? ಏನು ಶನಿವಾರ ಬುಲಾವ್ ಕೊಟ್ಟಿದ್ದಾರೆ ಹೈಕಮಾಂಡ್ ಅಂತ ಹೇಳ್ತಿದ್ದಾರೆ ಸರ್. ಅಲ್ಲಿಗೆ ಹೋದಾಗ ಡೆಲ್ಲಿಲಿ ಕಾಣಿಸ್ಕೊತೀನಿ. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹೇಳೋದಕ್ಕಾಗೋದಿಲ್ಲ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಕರೆದಿದ್ದಕ್ಕೆ ಡಿಕೆಶಿ ಹೋಗಿದ್ದಾರೆ. ಎಲ್ಲ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗಲ್ಲ. ಅವರ ಕೆಲಸಕ್ಕಾಗಿ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ದಾರೆ. ಎಲ್ಲ ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳೋದಕ್ಕಾಗೋದಿಲ್ಲ ಅಂಥೇಳಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿ ಮಾಧ್ಯಮದವ್ರು ಕೇಳಿದಾಗ ಎಲ್ಲ ಜಟಾಪಟಿ ಬಗ್ಗೆ ಉತ್ತರ ಕೊಡ್ತಾ ಹಿಂಗಂತ ಹೇಳಿದ್ದಾರೆ. ಅವ್ರು ಕೆಲ್ಸಕ್ಕೆ ಹೋಗಿದ್ರಪ್ಪ, ಅವ್ರು ಕರೆದಿದ್ರು ಹೋಗಿದ್ರು. ರಾಹುಲ್ ಗಾಂಧಿ ಅವ್ರು ಕರೆದಿದ್ರು ಹೋಗಿದ್ರು, ಭೇಟಿ ಮಾಡಿದ್ದಾರೆ. ಎಲ್ಲ ನೀವು ಕೇಳೋ ಪ್ರಶ್ನೆಗಳಿಗೆಲ್ಲ ಉತ್ತರ ಹೇಳಕ್ಕಾಗಲ್ಲ. ನಾವು ಅವ್ರು ಕೆಲ್ಸಕ್ಕೆ ಹೋಗಿದ್ರಪ್ಪ, ಅವ್ರು ಕರೆದಿದ್ರು ಹೋಗಿದ್ರು. ರಾಹುಲ್ ಗಾಂಧಿ ಅವ್ರು ಕರೆದಿದ್ರು ಹೋಗಿದ್ರು, ಭೇಟಿ ಮಾಡಿದ್ದಾರೆ. ಎಲ್ಲ ನೀವು ಕೇಳೋ ಪ್ರಶ್ನೆಗಳಿಗೆಲ್ಲ ಉತ್ತರ ಹೇಳಕ್ಕಾಗಲ್ಲ. ನಾವು ಅವ್ರು ಕೆಲ್ಸಕ್ಕೆ ಹೋಗಿದ್ರಪ್ಪ, ಅವ್ರು ಕರೆದಿದ್ರು ಹೋಗಿದ್ರು. ರಾಹುಲ್ ಗಾಂಧಿ ಅವ್ರು ಕರೆದಿದ್ರು ಹೋಗಿದ್ರು, ಭೇಟಿ ಮಾಡಿದ್ದಾರೆ. ಎಲ್ಲ ನೀವು ಕೇಳೋ ಪ್ರಶ್ನೆಗಳಿಗೆ ಪವರ್ ಫೈಟ್ನ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಮಾತಾಡ್ತಾ ಇದ್ದದನ್ನು ನೀವು ಗಮನಿಸಿದ್ರಿ.
ನಮ್ಮಲ್ಲಿ ಯಾವುದೇ ರೀತಿಯ ಬಣ ಇಲ್ಲ, ಹೈಕಮಾಂಡ್ ಬಣ ಇರೋದು ಒಂದೇ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ನಮ್ಮಿಬ್ಬರ ಮಧ್ಯೆ ಯಾವುದೇ ರೀತಿಯ ಗೊಂದಲವೂ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಗಾಂಧಿಯವರು ಪ್ರಧಾನಮಂತ್ರಿ ಮಾಡೋದು ಇದೇ ಗುರಿ, ಇಷ್ಟು ಗುರಿಲಿ ನಾವೆಲ್ಲ ಕೆಲಸ ಮಾಡ್ತೀವಿ. ಸರ್, ಇವತ್ತು ಎಐಸಿಸಿ ಅಧ್ಯಕ್ಷರು ರಾಜ್ಯಕ್ಕೆ ಬರ್ತಾ ಇದ್ದಾರೆ ಸರ್, ಮತ್ತೆ ಭೇಟಿ ಮಾಡ್ತೀರಾ ಸರ್? ಮದುವೆನೂ ಬರ್ಬೋದೇನೆ ಅವರು, ಅವ್ರೂರು, ಅವ್ರ ಮನೆ, ಅವರ ಸಂಸಾರ, ಅವ್ರ ಮಕ್ಕಳು, ಅವರ ಕರ್ಮಭೂಮಿ, ಅವರ ಪುಣ್ಯಭೂಮಿ ಎಲ್ಲ ಇದೆ, ಅವ್ರ ಸ್ನೇಹಿತರು ಎಲ್ಲ ಇದ್ದಾರೆ, ಅವ್ರು ಬರ್ತಾ ಇರ್ತಾರೆ, ತಪ್ಪೇನಿದೆ? DK sir, the question is about whether there was a promise that was made to you that you will be made the chief minister after 2.5 years, sir. If you can clear the air, sir, whether it was a promise that was made. I don't want to speak anything in media. Whatever is there, we in the four walls, we will discuss party issues. I will not discuss any political issues in the media. I think there is no other discussion, only to keep the party, our flag high, to keep this constitution very high, to protect the constitution. But sir, the set of MLAs are upset because they are waiting to see you as the CM, sir. They say that the AICC communication. There is a huge group of MLAs are seeking that you ಬಣ should take the ರಾಜಕೀಯ ಇದೆ ಎಂಬ ಚರ್ಚೆ ಆಗ್ತಾ ಇದೆ ಸರ್. ಈಗ ಸಿಎಂ ಬಣ, ಡಿಸಿಎಂ ಬಣ, ತಟಸ್ಥ ಬಣ ಎಂಬ ನಂದು ಯಾವುದು ಬಣ ಇಲ್ಲ, ನಂದು ಯಾವ ಬಣನೂ ಇಲ್ಲ. ನನ್ನ ಬಣ ಒಂದು ಬಣ ಇದೆ, ಅದು ಕಾಂಗ್ರೆಸ್ ಬಣ. ನನ್ನ ನಂಬರು 140. ಸರ್, ಡೆಲ್ಲಿಗೇನಾದ್ರೂ ಹೋಗ್ತೀರಾ ಸರ್? ಸರ್, ಡೆಲ್ಲಿಗೇನಾದ್ರೂ ಹೋಗ್ತೀರಾ? ಏನು ಶನಿವಾರ ಬುಲಾವ್ ಕೊಟ್ಟಿದ್ದಾರೆ ಹೈಕಮಾಂಡ್ ಅಂತ ಹೇಳ್ತಿದ್ದಾರೆ ಸರ್. ಅಲ್ಲಿಗೆ ಹೋದಾಗ ಡೆಲ್ಲಿಲಿ ಕಾಣಿಸ್ಕೊತೀನಿ. Sir, large number of MLAs are saying that you should take charge as CM. What is your clarification to that, sir? From the Delhi, sir. There is a large number of MLAs, sir. You got a very good news sir, from Delhi. There is a news that you got a good news from Delhi sir, yesterday evening. ಸರ್, ಡೆಲ್ಲಿಗೆ ಹೋಗಿ ಶಾಸಕರು ವಾಪಸ್ ಆಗಿದ್ದಾರೆ ಸರ್ ನಿನ್ನೆ. ಉದಯ್ ಬಾಲಕೃಷ್ಣ ನೋಡಪ್ಪ, ಎಲ್ಲರೂ ಮಂತ್ರಿ ಆಗ್ಬೇಕು ಅಂತ ಇದ್ದಾರೆ. ಮುಖ್ಯಮಂತ್ರಿ ಶಪಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ, ಎಲ್ಲರೂ ಮಂತ್ರಿ ಆಗ್ಬೇಕು, ತಪ್ಪೇನಿದೆ? ನಡೀರಪ್ಪ. ಕಾಂಗ್ರೆಸ್ ಪಾರ್ಟಿ ವಿಲ್ ವಿನ್ ಬ್ಯಾಕ್ in 28 and 29. ನಡೀರಿ. ಲೀಡರ್ಶಿಪ್ ಸರ್. Sir, will you be the chief minister again, sir? The question remains same because your large group of MLAs are seeking that. They want to see you as a CM. No one want. They all want Congress party to come to power. But they want you to see as a CM, sir. There is that you ಬಣ should take the ರಾಜಕೀಯ ಇದೆ ಎಂಬ ಚರ್ಚೆ ಆಗ್ತಾ ಇದೆ ಸರ್. ಈಗ ಸಿಎಂ ಬಣ, ಡಿಸಿಎಂ ಬಣ, ತಟಸ್ಥ ಬಣ ಎಂಬ ನಂದು ಯಾವುದು ಬಣ ಇಲ್ಲ, ನಂದು ಯಾವ ಬಣನೂ ಇಲ್ಲ. ನನ್ನ ಬಣ ಒಂದು ಬಣ ಇದೆ, ಅದು ಕಾಂಗ್ರೆಸ್ ಬಣ. ನನ್ನ ನಂಬರು 140. ಸರ್, ಡೆಲ್ಲಿಗೇನಾದ್ರೂ ಹೋಗ್ತೀರಾ ಸರ್? ಸರ್, ಡೆಲ್ಲಿಗೇನಾದ್ರೂ ಹೋಗ್ತೀರಾ? ಏನು ಶನಿವಾರ ಬುಲಾವ್ ಕೊಟ್ಟಿದ್ದಾರೆ ಹೈಕಮಾಂಡ್ ಅಂತ ಹೇಳ್ತಿದ್ದಾರೆ ಸರ್. ಅಲ್ಲಿಗೆ ಹೋದಾಗ ಡೆಲ್ಲಿಲಿ ಕಾಣಿಸ್ಕೊತೀನಿ. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹೇಳೋದಕ್ಕಾಗೋದಿಲ್ಲ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಕರೆದಿದ್ದಕ್ಕೆ DKC ಹೋಗಿದ್ದಾರೆ. ಎಲ್ಲ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗಲ್ಲ. ಅವರ ಕೆಲಸಕ್ಕಾಗಿ DK ಶಿವಕುಮಾರ್ ದೆಹಲಿಗೆ ಹೋಗಿದ್ದಾರೆ.